ಶಾಪಿಂಗ್ ಇಂದ ಏನೇನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಪರ್ಚೇಸ್ ಮಾಡಿಲ್ಲ, ಸಾರಿ, ರೆಂಟ್ ಮಾಡಿದ್ದೀನಿ. Hi guys, welcome back to my channel. If you're new here, hi, I'm Swati. ನಿಮಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಎಲ್ಲ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ನನ್ನ ಚಾನಲ್ ಅಲ್ಲಿ ನೀವು ಆಲ್ರೆಡಿ ನೋಡಿರೋ ಹಾಗೆ ಕಾಂತಾರ ಮೂವಿ ರುಕ್ಮಿಣಿ ವಸಂತ್ ಅವ್ರದ್ದು ಕನಕವಲ್ಲಿ ಲುಕ್ ನ ಕ್ರಿಯೇಟ್ ಮಾಡಿದ್ದೆ. ಇವತ್ತು ನಾನು ಬಿಹೈಂಡ್ ದ ಸೀನ್ಸ್ ತೋರಿಸ್ತೀನಿ, ಲೈಕ್ ಶಾಪಿಂಗ್, ಜ್ಯುವೆಲ್ರಿ, ಬ್ಯಾಕ್ ಡ್ರಾಪ್ ಮತ್ತೆ ಇನ್ನೇನೆಲ್ಲ ಮಾಡಿದೆ ನಾನು. ಸೊ ಔಟ್ಫಿಟ್ ಎಲ್ಲಾದ್ರದ್ದು ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಬಿಹೈಂಡ್ ದ ಸೀನ್ ಎಷ್ಟೆಲ್ಲ ಕಷ್ಟಪಡ್ತೀರಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇವತ್ತಿನ ಬಿಹೈಂಡ್ ದ ಸೀನ್ ನೋಡೋದಕ್ಕಿಂತ ಮುಂಚೆ ನಾನು ಶಾಪಿಂಗ್ ಹೋಗಿದ್ದೆ, ಎಲ್ಲೆಲ್ಲಿ ಹೋಗಿದ್ದೆ, ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಕನಕವತಿ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ನನಗೆ ಬೇಕಾಗಿದ್ದು ಬಟ್ಟೆ ಪೀಸು ಮತ್ತೆ ನೋಸ್ ಪಿನ್ ಎರಡೂ ಒಂದೇ ಕಡೆ ಸಿಗುತ್ತೆ ಅಂತ ಹೇಳಿ ನಾನು ಹೋಗಿದ್ದು ಮಲ್ಲೇಶ್ವರಂಗೆ. ರುಕ್ಮಿಣಿ ಅವರು ಹಾಕಿರೋ ತರ ಅಕ್ಯುರೇಟ್ ಆಗಿರೋ ನೋಸ್ ಪಿನ್ ನಾನು ಹುಡುಕ್ತಾ ಇದ್ದೆ. ಹಾಗೆ ನನಗೆ ಗಣೇಶ್ ಬ್ಯಾಂಗಲ್ ಸ್ಟೋರ್ಸ್ ಅಲ್ಲಿ ಸೈಡ್ ನೋಸ್ ಪಿನ್ ಸೇಮ್ ಟು ಸೇಮ್ ಸಿಕ್ತು, ಬಟ್ ಸೆಪ್ಟಲ್ ನೋಸ್ ಪಿನ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸ್ಟಿಲ್ ನಾನು ಅದನ್ನೇ ಪರ್ಚೇಸ್ ಮಾಡ್ಕೊಂಡೆ. ಅಂಡ್ ನಾನು ಮೀನಾಗಿ ಮಲ್ಲೇಶ್ವರಂ ಬಂದಿದ್ದು ಬಟ್ಟೆ ಪೀಸ್ ತಗೊಳಕ್ಕೆ, ಆದ್ರೆ ಅದು ಸಿಗ್ಲಿಲ್ಲ ಅಂಡ್ ಸ್ವಲ್ಪ ಕಾಸ್ಟ್ಲಿ ಅಂತ ಕೂಡ ನನಗೆ ಅನಿಸ್ತು. ಅದಕ್ಕೆ ನಾನು 7 o'clock ಆಗಿದ್ರು ರಿಸ್ಕ್ ತಗೊಂಡು ಶ್ರೀರಾಮ್ಪುರಕ್ಕೆ ಹೋದೆ. ಯಾಕಂದ್ರೆ ಯೂಶುವಲ್ ಆಗಿ 8 ಗಂಟೆಗೆಲ್ಲ ಶ್ರೀರಾಮ್ಪುರದಲ್ಲಿ ಶಾಪ್ಸ್ ಎಲ್ಲ ಅದು ಕ್ಲೋಸ್ ಆಗೋಗುತ್ತೆ, ಬಟ್ ಸ್ಟಿಲ್ ಹೋಪ್ ಇಟ್ಕೊಂಡು ಬಂದೆ. ಸೊ ನಾನು ರೀಸೆಂಟ್ ಆಗಿ 90 Days with ಸ್ವಾತಿ ಅಂತ ಒಂದು ಸೀರೀಸ್ ನ ಕೂಡ ಮಾಡಿ ಹಾಕಿದ್ದೀನಿ. ನೀವೇನಾದ್ರೂ ಇನ್ನೂ ನೋಡಿಲ್ಲ ಅಂದ್ರೆ ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಶ್ರೀರಾಮ್ಪುರಕ್ಕೆ ಹೋಗಿದ ತಕ್ಷಣ ನಂಗೆ ಬೇಕಾಗಿರೋ ಪೀಸ್ಗಳೆಲ್ಲ ಸಿಗ್ತಾ ಹೋಯ್ತು. ಫಸ್ಟ್ ನಂಗೆ ಬಾಟಮ್ಗೆ ಬೇಕಾಗಿರೋ ಬಟ್ಟೆ ಪೀಸ್ ಸಿಕ್ತು. ಅದಕ್ಕೆ ನಾನು 6 meters ತಗೊಂಡೆ, ಬಟ್ ಅದು ವೇಸ್ಟ್ ಆಯ್ತು. ಯಾಕಂದ್ರೆ ನನ್ನ ಫ್ರೆಂಡ್ ಅವ್ರ ಅಮ್ಮ ಹತ್ರನೇ ನನಗೆ ಬೇಕಾಗಿರೋ ತರ ಸಾರಿ ಸಿಕ್ಬಿಡ್ತು. ಎನಿವೇ ನಾನು ಈ ಮೆಟೀರಿಯಲ್ ನ ಯೂಸ್ ಮಾಡ್ಕೊಂಡು ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಮಾಡಿಸ್ಕೋತೀನಿ ಫ್ಯೂಚರ್ ಅಲ್ಲಿ. ಬಾಟಮ್ ಏನೋ ಈಸಿಯಾಗಿ ಸಿಕ್ಬಿಡ್ತು. ನೆಕ್ಸ್ಟ್ ನನಗೆ ಟಾಸ್ಕ್ ಇದ್ದಿದೆ ದುಪಟ್ಟ ಮತ್ತೆ ಬಾರ್ಡರ್ ಇರೋ ಬ್ಲೌಸ್ ಹುಡ್ಕೋದು. ಅಂಡ್ ನಾನ್ ತುಂಬಾ ಅಂಗಡಿಗಳಲ್ಲಂತೂ ಹುಡುಕ್ಬಿಟ್ಟೆ, ಎಲ್ಲೂ ಸಿಗ್ಲಿಲ್ಲ. ಒಂದೇ ಒಂದು ಅಂಗಡಿಲಿ ಈ ರೆಡ್ ಬಾರ್ಡರ್ ಇರೋ ಪೀಸ್ ಸಿಕ್ತು. ಇವಂದು ನನ್ಗೆ ಅದು ಇಷ್ಟ ಇಲ್ಲ ಅಂದ್ರೂ ಐ ಪರ್ಚೇಸ್. ಯಾಕಂದ್ರೆ ನಾನು ಈ ಔಟ್ಫಿಟ್ ನ ಒಂದ್ಸರಿ ಹಾಕೊಳ್ಳೋದ್ರಿಂದ ಐ ಡಸಂಟ್ ವಾಂಟೆಡ್ ಟು ಸ್ಪೆಂಡ್ ಮಚ್ ಮನಿ ಆನ್ ಇಟ್. ಸೊ ಅದಕ್ಕೆ ನಾನು ಇದಕ್ಕೆ 50 rupees ಪೇ ಮಾಡಿ ಪರ್ಚೇಸ್ ಮಾಡಿದೆ. ಬಾರ್ಡರ್ ನ ಕಟ್ ಮಾಡಿ ನಂಗೆ ಹೇಗ್ ಬೇಕೋ ಹಾಗೆ ರೆಡಿ ಮಾಡ್ಕೊಳ್ಬಹುದು ಅಂತ ಅನ್ಕೊಂಡೆ. ನನಗ್ ಬೇಕಾಗಿರೋ ತರ ದುಪಟ್ಟ ಸಿಗ್ಲಿಲ್ಲ. ಸ್ವಲ್ಪ ಸಿಮಿಲರ್ ಆಗಿರೋ ಮೆಟೀರಿಯಲ್ ಸಿಕ್ತು. ಅದು ಬಂದ್ಬಿಟ್ಟು ಬನಾರಸಿ ಸಿಲ್ಕ್. ಇದನ್ನ ನಾನು 2.5 meter ತಗೊಂಡೆ. ಇದಕ್ಕೆ ನಾನು ಪೇ ಮಾಡಿದ್ದು 300 rupees, ಬಟ್ ಅವ್ರು ನನಗೆ ಕೋಟ್ ಮಾಡಿದ್ದು 350 rupees. ಅದಕ್ಕೆ ನಂಗೆ ಶ್ರೀರಾಮ್ಪುರ ತುಂಬಾ ಇಷ್ಟ ಆಗುತ್ತೆ, ಯಾಕಂದ್ರೆ ದೇ ಲೆಟ್ ಮಿ ಬಾರ್ಗೇನ್. ಸಿನ್ಸ್ ನನಗೆ ಬಾರ್ಡರ್ ಇರೋ ಬ್ಲೌಸ್ ಸಿಗ್ಲಿಲ್ಲ, ಅದಕ್ಕೆ ಲೇಸ್ ನ ಹುಡ್ಕೊಂಡು ಈ ಲೇಸ್ ಶಾಪ್ ಬಂದಿ. ಶ್ರೀರಾಮ್ಪುರಕ್ಕೆ ಇದೊಂದೇ ಲೇಸ್ ಶಾಪ್ ಆಸ್ ಐ ನೋ. ಸೊ ಇದಕ್ಕೆ ನಾನು ಪೇ ಮಾಡಿದ್ದು 20 rupees. ನನ್ನ ಬ್ಲೌಸ್ಗೆ ಜಸ್ಟ್ 2 meter ಲೇಸ್ ಬೇಕಾಗಿತ್ತು. ವೆಲ್ಕಮ್ ಬ್ಯಾಕ್. ಶಾಪಿಂಗ್ ಇಂದ ಏನೇನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ಈ ಲುಕ್ ನ ಕ್ರಿಯೇಟ್ ಮಾಡಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಒಂದೊಂದನ್ನೇ ತೋರಿಸ್ಕೊಂತ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ಬ್ಲೌಸ್ ಅದ್ರ ಬಗ್ಗೆ ಅಂತ ಮಾತಾಡ್ಲೇಬೇಕು. ನಿಮ್ಗೆ ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಈ ರೆಡ್ ಕಲರ್ ಬಾರ್ಡರ್ ಇರೋ ಅಂತ ಒಂದು ಗ್ರೀನ್ ಕಲರ್ ಮಟೀರಿಯಲ್ ನ ತಗೊಂಡಿದೆ. ಆಕ್ಚುಲಿ ರಾ ಸಿಲ್ಕ್ ನಾನು ತಗೋಬಹುದಾಗಿತ್ತು, ಆದ್ರೆ ಅದು ತುಂಬಾ ಕಾಸ್ಟ್ಲಿ ಆಗ್ತಾ ಇತ್ತು. ಈ ಮೆಟೀರಿಯಲ್ ನಂಗೆ ಜಸ್ಟ್ 100 rupees ಸಿಕ್ಕಿದ್ರಿಂದ ನಾನು ಇದನ್ನೇ ಪರ್ಚೇಸ್ ಮಾಡಿದೆ. ರೆಡ್ ಕಲರ್ ಮಟೀರಿಯಲ್ ನ ಕಟ್ ಮಾಡಿ ಬರೀ ಗ್ರೀನ್ ಕಲರ್ ನ ಯೂಸ್ ಮಾಡ್ಕೊಂಡು ಬ್ಲೌಸ್ ನ ಸ್ಟಿಚ್ ಮಾಡ್ಸಿದ್ದೀನಿ. ಇದನ್ನ ನನ್ನ ಅಕ್ಕನೇ ಸ್ಟಿಚ್ ಮಾಡೋದು, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದಾಳೆ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಇದೆ. ಅದೇನು ಅಂದ್ರೆ ಲೇಸು. ನನ್ಗೆ ಲೇಸ್ ಅಷ್ಟೇನು ಇಷ್ಟನೇ ಆಗ್ಲಿಲ್ಲ. ಆಕ್ಚುಲಿ ನಾನು ಈ ಲೇಸ್ ಎಲ್ಲ ತಗೊಂಡ್ ಬಂದಿದ್ದೆ. ಇನ್ನೊಂದು ಲೇಸ್ ಕೂಡ ನಾನು ತಗೊಂಡ್ ಬಂದಿದ್ದೆ. ಅದು ಬಂದ್ಬಿಟ್ಟು ಈ ಲೇಸು, ಬಟ್ ಇದು ಕೂಡ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ಬಿಟ್ಟು ಅವಳು ಇದು ಹಾಕಿರೋದು. ಸೊ ನಂಗೆ ಇದನ್ನು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ನಾನು ಬೆಳಗ್ಗೆ ಎಲ್ಲದನ್ನು ರೆಡಿ ಮಾಡ್ಕೊಂಡ್ರೆ ಮೇಕಪ್ ಲುಕ್ಗೆ ಏನೆಲ್ಲ ರೆಡಿ ಮಾಡ್ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಅವಾಗ ನಂಗೊಂದು ಮನೇಲೇನೆ ಒಂದು ಲೇಸ್ ಸಿಕ್ತು. ಅದು ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಅಂತ ನನಗನ್ಸ್ತು. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ನೀಟಾಗಿ ಆ ಲೇಸ್ ಇದೆ, ಸೊ ನೀಟಾಗಿ ಈ ಲೇಸ್ನೆಲ್ಲ ರಿಮೂವ್ ಮಾಡಿ ಇದನ್ನ ಈ ಲೇನ್ ನಿಮಗೆ ಪಾರ್ಟ್ ಕಾಣಿಸ್ತಾ ಇದೆ ಅದನ್ನ ನೀಟಾಗಿ ಕಟ್ ಮಾಡ್ಬಿಟ್ಟು ನಾನೇ ಗ್ಲೂ ಅಲ್ಲೋ ಅಥವಾ ಕೈಯಲ್ಲೋ ಹೊಲ್ಕೊಂಡ್ ಬಿಡ್ತೀನಿ. ಬಿಕಾಸ್ ನನ್ನ ಹತ್ರ ಅಷ್ಟು ಟೈಮ್ ಕೂಡ ಇಲ್ಲ. ಬೇಗ ಒಂದು ಲುಕ್ ನ ಈಗ ನಾನು ಆ ಲುಕ್ ನ ಕ್ರಿಯೇಟ್ ಮಾಡ್ಬೇಕು. ನೆಕ್ಸ್ಟ್ ನಮಗೆ ಲುಕ್ ಕ್ರಿಯೇಟ್ ಮಾಡಕ್ ಬೇಕಾಗಿರೋದು ಬಂದ್ಬಿಟ್ಟು ದುಪ್ಪಟ್ಟ. ಆಕ್ಚುಲಿ ಅವು ಏನು ರುಕ್ಮಿಣಿ ವಸಂತ್ ಅವ್ರು ಮೂವಿಲಿ ಹಾಕೊಂಡಿರೋ ತರ ದುಪ್ಪಟ್ಟ ಇನ್ನೂ ಸ್ವಲ್ಪ ಟೈಮ್ ಇದ್ದಿದ್ರೆ ಅದೇ ತರದ್ ನಾನು ಹುಡುಕ್ತಾ ಇದ್ದೆ. ಬಟ್ ಮುಂಚೆ ಅದನ್ನು ಶಾಪಿಂಗ್ ಹೋದ್ರೆ ಅಲ್ಲೆಲ್ಲ ಸಿಗ್ತಾ ಇತ್ತು. ಮೇ ಬಿ ಅದ್ರದ್ದು ಟ್ರೆಂಡ್ ಆಗೋಗಿದೆ ಅನ್ಸುತ್ತೆ, ಅದಕ್ಕೋಸ್ಕರ ನನಗೆ ಸಿಗ್ಲಿಲ್ಲ. ಅದೇ ತರ ಸ್ವಲ್ಪ ಸಿಮಿಲರ್ ಆಗಿರೋ ಅಂತ ಈ ಮಟೀರಿಯಲ್ ಸಿಕ್ತು. ಇದನ್ನೇನೋ ಬನಾರಸಿ ಸಿಲ್ಕ್ ಅಂತ ಹೇಳಿದ್ರು. ಸ್ವಲ್ಪ ಕಾಸ್ಟ್ಲಿ ಆಯ್ತು ನನಗಿದು. 2.5 meter ಏನೋ ತಗೊಂಡ್ ಬಂದಿದ್ದೀನಿ. ಬಟ್ ಇಟ್ಸ್ ಓಕೆ, ನಾನು ಇದನ್ನ ವೇಸ್ಟ್ ಮಾಡಲ್ಲ. ಇವಾಗ ದುಪಟ್ಟ ತರ ಹಾಕೊಂಡು ಆಮೇಲೆ ಯಾವ್ದಾದ್ರು ಒಂದು ಬ್ಲೌಸ್ ಏನಾದ್ರು ಒಂದು ಔಟ್ಫಿಟ್ ನ ಇದರಿಂದ ಸ್ಟಿಚ್ ಮಾಡಿಸ್ಕೊತೀನಿ. ದಿಸ್ ಇಸ್ ರಿಯಲಿ ಗುಡ್. ಸೊ ಆಲ್ರೆಡಿ ದುಪಟ್ಟ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಧೋತಿ. ಧೋತಿ ತರ ಸಾರಿ ಹಾಕೊಂಡಿದಾರಲ್ಲ, ಅದು ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗುವಂತ ಕಲರ್ ನಾನು ಹುಡುಕಿ ತಗೊಂಡ್ ಬಂದೆ. ದಿಸ್ ಇಸ್ ಮರೂನ್. ರುಕ್ಮಿಣಿ ವಸಂತ್ ಅವ್ರು ಏನ ಮೂವಿಲಿ ಹಾಕೊಂಡಿದಾರೋ ಅದಕ್ಕೆ ಫುಲ್ ಬಾರ್ಡರ್ ಕೂಡ ಇದೆ.
ಅದಕ್ಕೆ ನಾನು ಏನ್ ಅನ್ಕೊಂಡೆ ಅಂದ್ರೆ ಅಟ್ಲೀಸ್ಟ್ ಸಾರಿ ಯಾರ ಹತ್ರ ಆದ್ರೂ ಯೂಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಕೊಲೀಗ್ಸ್ ಫ್ರೆಂಡ್ಸ್ ಎಲ್ರಿಗೂ ಮೆಸೇಜ್ ಮಾಡಿ ಕಾಲ್ ಮಾಡಿ ಫುಲ್ ಇರಿಟೇಟ್ ಮಾಡ್ಬಿಟ್ಟಿದೀನಿ. ಒಂದ್ ದಿವಸ ಮುಂಚೆ ಹೇಳಿರೋಣ ಹುಡ್ಕೊಡ್ತೀನಿ ಅಂತ ಹೇಳಿದ್ರು, ಬಟ್ ಆಗ್ಲೇ ಹೇಳ್ದಾಗೆ ನಾನು ಎಲ್ಲಾನು ಲಾಸ್ಟ್ ಮೂಮೆಂಟ್ ಅಲ್ಲೇ ನಾನು ಥಿಂಕ್ ಮಾಡಿದ್ದು, ಓಕೆ ನಾನು ಈ ಲುಕ್ ಕ್ರಿಯೇಟ್ ಮಾಡ್ಬೇಕು, ಇನ್ನು ಮುಂದೆ ಹಾಕೊಂಡು ಹೋದ್ರೆ ತುಂಬಾ ಲೇಟ್ ಆಗೋಗುತ್ತೆ ಅಂತ. ಮೇನ್ ಆಗಿ ನನ್ಗೆ ಇನ್ನೊಂದು ಏನ್ ಅನ್ಸಿದ್ರೆ ಮೂವಿಗೆ ಹೋಗಿ ನಾನು ಕುತ್ಕೊಂಡು ನೋಡಿದ್ಮೇಲೆ ಐ ವಾಸ್ ಲೈಕ್ ಐ ರಿಯಲಿ ವಾಂಟ್ ಟು ಕ್ರಿಯೇಟರ್ ಲುಕ್ ಅನ್ನೋದು ನನ್ನ ತಲೆಗೆ ಬಂದಿದ್ದು. ಸೊ ಅದಕ್ಕೆ ಇದನ್ನ ತಗೊಂಡ್ ಬಂದೆ. ಬಟ್ ಇವಾಗ ನಾನು ಅದನ್ನ ಯೂಸ್ ಮಾಡ್ತಾ ಇಲ್ಲ. ಒನ್ ಆಫ್ ಮೈ ಫ್ರೆಂಡ್ ಅಶ್ವಿನಿ ಅವ್ರು, ನನ್ನ ಫ್ರೆಂಡ್ ಅಶ್ವಿನಿ ಅವ್ರ ಹತ್ರ ಸಿಕ್ತು ನನಗೆ ಸೇಮ್ ಸ್ಯಾರಿ ವಿತ್ ಗ್ರೀನ್ ಬಾರ್ಡರೇ ಸಿಕ್ತು. ಸೊ ನಾನು ಆ ಸೀರೆನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನೋಸ್ ಪಿನ್ಸ್. ಎಲ್ಲ ಲುಕ್ಕು ಎಲ್ಲ ನೋಡಾದ್ಮೇಲೆ ನನ್ಗೊಂದು ನೋಸ್ ಪಿನ್ ಬೇಕು ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ನಾನು ಅನ್ಕೊಂಡೆ ಎಲ್ಲ ನನ್ನ ಹತ್ರ ಇರೋದಲ್ಲೇ ಮಾಡೋಣ ಅಂತ. ಬಟ್ ಇಲ್ಲಿ ಸೆಪ್ಟಲ್ ನೋಸ್ ಪಿನ್ ಏನಿರುತ್ತೋ ಆ ತರ ಸೆಪ್ಟಲ್ ನೋಸ್ ಪಿನ್ ನನ್ನ ಹತ್ರ ಇರ್ಲಿಲ್ಲ. ಹಾಗೆ ಅವ್ರು ಇಲ್ಲೊಂದು ಯುನೀಕ್ ಆಗಿರೋ ಅಂದ್ರೆ ಚಿಕ್ಕದು ಬುಟ್ಟ ತರ ಇರುವಂತ ನೋಸ್ ಪಿನ್ ಕೂಡ ಹಾಕೊಂಡಿದ್ರು. ನನ್ಗೆ ಅದೇ ತರ ನೋಸ್ ಪಿನ್ ಬೇಕು ಅಂತ ಹುಡ್ಕೊಂಡು ಹೋದೆ. ನನಗೆ ಗೊತ್ತಿರ್ಲಿಲ್ಲ, ಲೈಕ್ ಎಕ್ಸಾಕ್ಟ್ ಆಗಿ ಸಿಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಫುಲ್ ಮಲ್ಲೇಶ್ವರಂ ಎಲ್ಲ ಹುಡುಕ್ಬೇಕಾದ್ರೆ ಒಂದ್ ಅಂಗಡಿಲಿ ನನಗೆ ಸಿಕ್ತು. ನಾನು ಯಾವ ಅಂಗಡಿ ಅಂತ ನಾನು ನಿಮ್ಗೆ ಎಲ್ಲಾದ್ರೂ ಸ್ಕ್ರೀನ್ ಅಲ್ಲಿ ಪಿಂಗ್ ಮಾಡಿರ್ತೀನಿ ಅಂಗಡಿ ನೇಮು. ರುಕ್ಮಿಣಿ ವಸಂತ್ ಅವ್ರು ಅದ್ ಏನ್ ಹಾಕೊಂಡಿದಾರೋ ಸೇಮ್ ಅದೇ ತರದೇ ಸೈಡ್ ಅಲ್ಲಿ ಹಾಕೋ ನೋಸ್ ಪಿನ್ ಸಿಕ್ತು. ಆಕ್ಚುಲಿ ಸೆಪ್ಟಲ್ ನೋಸ್ ಪಿನ್ ಕೂಡ ನಾನು ಹುಡುಕಿದ್ದೆ. ನೀವು ನೋಡ್ಬೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು. ಅವ್ರು ಹಾಕಿರೋದು ಒಂದೇ ಒಂದು ಏನು ರೆಡ್ ಕಲರ್ದು ಡಾಟ್ ಬಂದ್ಬಿಟ್ಟು ಅದ್ರ ಕೆಳಗಡೆ ಈ ತರ ಮುತ್ತು ಬಂದಿದೆ. ಬಟ್ ನಾನು ಸಿಮಿಲರ್ ಆಗಿರುವಂತ ನೋಸ್ ಪಿನ್ನೇ ಹುಡುಕಿದೆ. ಇನ್ಸ್ಟಾಗ್ರಾಮ್ನೆಲ್ಲ ಹುಡುಕಿ ಎಲ್ಲಾರನ್ನು ಕೇಳಿ ಒಂದೇ ಒಂದ್ ಕಡೆ ನನಗದ್ ಸಿಕ್ತು, ಸಿಮಿಲರ್ ಒನ್ನೇ ಸಿಕ್ತು. ಆದ್ರೆ ಏನಾಗೋಯ್ತು ಅಂದ್ರೆ ಪ್ಯೂರ್ ಸಿಲ್ವರ್ ಅದು. ದೇ ಆಸ್ 2500. ನಾನು ಎನಿವೇ ನಾನು ಅದನ್ನ ಒಂದೇ ಸತಿ ಹಾಕ್ತೀನಿ. ಮೇನ್ ಇನ್ನೊಂದು ಪ್ರಾಬ್ಲಮ್ ಏನು ಅಂದ್ರೆ ನಾನು ಅದನ್ನ ಹಾಕೊಂಡ್ಮೇಲೆ ಹುಡುಗ್ಲಿ ನೀಟಾಗಾದ್ರೂ ಎತ್ತಿಡ್ತೀನಿ, ಇಲ್ಲ ನಾನು ಎಲ್ಲ ಹಾಕ್ತೀನಿ ಅನ್ನೋದನ್ನ ಕೂಡ ಮರ್ತೋಗ್ತೀನಿ. ಅಷ್ಟು ಕಾಸ್ಟ್ಲಿ ಇದು ಬೇಡ ಅಂತ ಹೇಳ್ಬಿಟ್ಟೆ ನಾನು ಇದನ್ನ ಹುಡ್ಕೊಂಡು ನಾನು ಮಲ್ಲೇಶ್ವರಂಗೆ ಹೋದೆ. ಈ ಲುಕ್ ನ ಕ್ರಿಯೇಟ್ ಮಾಡಕ್ಕೆ ಥಿಂಗ್ಸ್ ನ ಫೈಂಡ್ ಮಾಡ್ಬೇಕಾದ್ರೆ ನನಗೆ ಜಾಸ್ತಿ ಕಷ್ಟ ಆಗಿದ್ದ ಪಾರ್ಟೇ ಬಂದ್ಬಿಟ್ಟು ಜ್ಯುವೆಲ್ರೀಸ್. ತುಂಬಾ ಜ್ಯುವೆಲ್ರಿ ಸ್ಟೋರ್ಸು ಮತ್ತೆ ಈ ರೆಂಟಲ್ ಜ್ಯುವೆಲ್ರಿ ಸ್ಟೋರ್ಸ್ ಪೇಜ್ ಎಲ್ಲ ತುಂಬಾ ಚೆಕ್ ಮಾಡಿದೆ. ನನಗೆ ದ ಬೆಸ್ಟ್ ಕಲೆಕ್ಷನ್ ಸಿಕ್ಕಿದ್ದು ಎಲ್ಲಿ ಅಂದ್ರೆ ದೇವ್ಯಾ ರೆಂಟಲ್ ಸ್ಟೋರ್. ಇಲ್ಲಿ ಇವ್ರ ಹತ್ರ ತುಂಬಾನೇ ಚೆನ್ನಾಗಿರೋ ಕಲೆಕ್ಷನ್ ಇಟ್ಟಿದ್ದಾರೆ. ನನಗೆ ಸಿಮಿಲರ್ ಆಗಿರೋ ಕಲೆಕ್ಷನ್ ಕೂಡ ಸಿಕ್ಕಿದೆ. ಅದಕ್ಕಿಂತ ಮುಂಚೆ ನಿಮ್ಗೆ ಯಾವುದೇ ರೀತಿಯಾದ ಪ್ರೀ ವೆಡ್ಡಿಂಗ್ ಶೂಟ್ ಆಗಿರಲಿ, ಮೆಟರ್ನಿಟಿ ಶೂಟ್ ಅಥವಾ ಈವೆಂಟ್, ಫೆಸ್ಟಿವಲ್ ಯಾವುದಕ್ಕಾದ್ರೂ ಅಷ್ಟೇ ತುಂಬ ಚೆನ್ನಾಗಿರೋ ಕಲೆಕ್ಷನ್ ಇಟ್ಟಿದ್ದಾರೆ ಅವರು. ಎಲ್ಲ ಥರ ಜ್ಯುವೆಲ್ರಿ ಕೂಡ ನಿಮಗೆ ಸಿಗುತ್ತೆ. ಅವ್ರದ್ದು ವೆಬ್ಸೈಟ್ ಕೂಡ ಇದೆ, ಅದನ್ನ ಕೂಡ ನಾನು ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಕೊಟ್ಟಿರ್ತೀನಿ, ಡೂ ಚೆಕ್ ಇಟ್ ಔಟ್. ನೆಕ್ಸ್ಟ್ ಅಂಡ್ ಲಾಸ್ಟ್ ಐಟಮ್ ಬಂದ್ಬಿಟ್ಟು ಈ ಲುಕ್ಗೆ ಕತ್ತಿ. ನಾನು ಈ ಕತ್ತಿನ ಇಲ್ಲೇ ಒಂದು ರೆಂಟಲ್ ಶಾಪ್ ಇಂದ ನಾನು ರೆಂಟ್ ಮಾಡಿದ್ದೀನಿ. ಸೊ ಈಗ ಲುಕ್ ನ ಕ್ರಿಯೇಟ್ ಮಾಡೋಣ. ಅದಕ್ಕಿಂತ ಮುಂಚೆ ಹೇರ್ ಸ್ಟೈಲ್ ನ ಮಾಡಿಸ್ಕೊಂಡ್ ಬಿಡ್ತೀನಿ, ಸೊ ದಟ್ ನಂಗೆ ಕಂಫರ್ಟಬಲ್ ಆಗಿ ಕುತ್ಕೊಂಡು ಲುಕ್ ನ ಕ್ರಿಯೇಟ್ ಮಾಡಕ್ಕೆ ಏನು ಪ್ರಾಬ್ಲಮ್ ಆಗದೆ ಇರಲಿ ಅಂತ. ಇನ್ನೊಂದೇನು ಅಂದ್ರೆ ಆಗ್ಲೇ ಹೇಳ್ದಾಗೆ ಬ್ಲೌಸ್ ನ ಫಿಕ್ಸ್ ಮಾಡ್ಬೇಕು. ಸೊ ಈ ಬ್ಲೌಸ್ ನ ಫಿಕ್ಸ್ ಮಾಡ್ಬಿಟ್ಟು ಬ್ಲೌಸ್ ನ ಹಾಕೊಂಡೆ ಕುತ್ಕೋತೀನಿ. ಬಿಕಾಸ್ ಒಂದ್ಸತಿ ಹೇರ್ ಸ್ಟೈಲ್ ಮಾಡಾದ್ಮೇಲೆ ಐ ಕೆನಾಟ್ ವೇರ್ ದ ಬ್ಲೌಸ್ ಅಗೇನ್. ಅದಕ್ಕೋಸ್ಕರ ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಬ್ಲೌಸ್. So finally hair style ಮುಗಿತು. It turned out like this. ನನ್ ಬ್ಲೌಸ್ಗೆ ಕ್ರಿಸ್ ಕ್ರಾಸ್ ಇರೋದ್ರಿಂದ ನನ್ನ ಬ್ಲೌಸ್ ನ ಆಮೇಲೆನೆ ಹಾಕೊಂಡೆ, ಫಸ್ಟ್ ಹಾಕೊಳಕ್ ಹೋಗ್ಲಿಲ್ಲ. ಸೊ ಬ್ಲೌಸ್ ದಿ ಬಾರ್ಡರ್ ಹೆಂಗೋ ಕಷ್ಟಪಟ್ಬಿಟ್ಟು ಫಿಕ್ಸ್ ಮಾಡಿಬಿಟ್ಟಿದ್ದೀರಿ. ಸೊ ನೆಕ್ಸ್ಟ್ ಹೋಗ್ಬಿಟ್ಟು ಸ್ಟುಡಿಯೋಲಿ ಗೆಟ್ ರೆಡಿ ವಿತ್ ಮೀ ಮಾಡ್ತೀನಿ. ಆ್ಯಂಡ್ ಫುಲ್ ಔಟ್ಫಿಟ್ ಎಲ್ಲ ಹಾಕೊಂಡು ನನ್ನ ಜ್ಯುವೆಲ್ರೀಸ್ ಎಲ್ಲ ಸೆಟ್ ಮಾಡಿ ನನ್ನ ಫೈನಲ್ ಲುಕ್ನ ಆಮೇಲೆ ತೋರಿಸ್ತೀನಿ. ನಾನು ಮಾರ್ನಿಂಗ್ಗೆ ಬೇಗ ಎದ್ದು ಹೋಗಿ ನನ್ನ ಅಕ್ಕ ಸ್ಟುಡಿಯೋಲಿ ಬ್ಯಾಕ್ ಡ್ರಾಪ್ ನ ರೆಡಿ ಮಾಡಿದೆ. ನಾನು ಮಾಡ್ತಾ ಇರೋ ಬ್ಯಾಕ್ ಡ್ರಾಪ್ ಬಂದ್ಬಿಟ್ಟು ಮೂವಿಲಿ ಒಂದು ಸೀನ್ ಇದೆ, ಸೊ ಅದ್ರದ್ದೇ ಇನ್ಸ್ಪೈರ್ಡ್ ವರ್ಷನ್ ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಇನ್ಸ್ಪೈರ್ಡ್ ಪಿಕ್ಚರ್. ಮೂವಿಲಿ ಈ ಸೀನ್ ನೋಡಿದ ತಕ್ಷಣ ಅನ್ಕೊಂಡೆ ಇದೇ ಬ್ಯಾಕ್ ಡ್ರಾಪ್ ಅಲ್ಲೇ ನಾನು ಶೂಟ್ ಮಾಡ್ಕೋಬೇಕು ಅಂತ. ಸೊ ನನ್ನ ಅಕ್ಕ ಎವ್ರಿ ಇಯರ್ ಕೃಷ್ಣ ಜನ್ಮಾಷ್ಟಮಿ ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಒಂದ್ ಇಯರ್ ಸಿಮಿಲರ್ ಬ್ಯಾಕ್ ಡ್ರಾಪ್ ನ ಕ್ರಿಯೇಟ್ ಮಾಡಿದ್ರು. ಸೊ ಅದ್ರಲ್ಲಿ ಯೂಸ್ ಮಾಡಿರೋ ಎಲ್ಲಾ ಐಟಮ್ಸ್ ನಂಗೆ ಇವಾಗ ಯೂಸ್ ಆಯ್ತು. ಸೊ ಐ ಸ್ಪೆಂಡ್ ₹0 ಆನ್ ದ ಬ್ಯಾಕ್ ಡ್ರಾಪ್. ಹೇರ್ ಸ್ಟೈಲ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಸ್ವಲ್ಪ ಟ್ರಾನ್ಸಿಷನ್ ಮಾಡಾಕಿತ್ತು. ಅದನ್ನೆಲ್ಲ ಮುಗಿಸಿ ಗೆಟ್ ರೆಡಿ ವಿತ್ ಮೀ ಮೇಕಪ್ ವಿಡಿಯೋನ ಕೂಡ ಮಾಡಿದೆ. ಮೇಕಪ್ ಟ್ಯುಟೋರಿಯಲ್ ವಿಡಿಯೋ ಎಲ್ಲ ಮುಗಿಸಿ ಫೈನಲ್ ಆಗಿ ವಾಪಸ್ ಬಂದೆ. ಈಗ ಔಟ್ಫಿಟ್ ನೆಲ್ಲ ಹಾಕೊಂಡು ಮತ್ತೆ ಹೋಗಿ ಇನ್ನು ಅರ್ಧ ವಿಡಿಯೋನ ಶೂಟ್ ಮಾಡಕ್ಕಿದೆ. ಸೊ ಮೇ ಬಿ ನಿಮಗೆ ಆ ವಿಡಿಯೋ ಫಸ್ಟ್ ನೋಡಕ್ ಸಿಗತ್ತೆ ಅನ್ಸುತ್ತೆ, ಆಮೇಲೆ ನಿಮ್ಗೆ ಈ ವಿಡಿಯೋ ಬಿಹೈಂಡ್ ದ ಸೀನ್ಸ್ ವಿಡಿಯೋ ನೋಡಕ್ ಸಿಗತ್ತೆ. ಅದಕ್ಕೆ ನೀವೇನಾದ್ರೂ ಇನ್ನು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಕ್ವಿಕ್ ಆಗಿ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಮೂವಿಲಿ ರುಕ್ಮಿಣಿ ಅವ್ರು ಹಾಕಿರೋ ಎಲ್ಲಾ ಲುಕ್ನು ಸ್ಯಾರಿ ತರ ಇತ್ತು. ಸೊ ಇದೊಂದೇ ಲುಕ್ ಮಾತ್ರ ಕಂಚೆ ಪಂಚೆ ತರ ಇತ್ತು. ಸೊ ನಂಗೆ ಎಕ್ಸಾಕ್ಟ್ಲಿ ಸೇಮ್ ಲುಕ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ನನ್ನ ಅಕ್ಕ ಹೆಲ್ಪ್ ತಗೊಂಡು ರೆಡಿ ಆದೆ. ನಮ್ಮ ಮನೇಲಿ ನಂಗಿಂತ ಜಾಸ್ತಿ ಕ್ಯಾಮ್ರಾ ಇಷ್ಟಪಡೋರು ಅಂದ್ರೆ ನನ್ನ ಅಕ್ಕನ ಮಗಳು ವಂಶಿಕಾ. ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಅವ್ರಿಗೊಂಥರ ಡಿಫ್ರೆಂಟ್ ಆಗಿರೋ ಎನರ್ಜಿನೇ ಬರುತ್ತೆ.
ಸೊ ಮತ್ತೆ ನನ್ನ ಫ್ರಂಟ್ ಐಸ್ನೆಲ್ಲ ರಿಕರ್ಲ್ ಮಾಡಿ ಸ್ಟುಡಿಯೋಗೆ ಹೋದೆ. ಅಂಡ್ ನೀವು ಇನ್ಸ್ಪಿರೇಷನ್ ಫೋಟೋಲ್ ನೋಡಿರೋ ತರ ಇದರಲ್ಲಿ ತುಂಬಾನೇ ದೀಪ ಹಾಗೆ ಪಿಂಕ್ ಕಲರ್ ಫ್ಲವರ್ಸ್ ನ ಯೂಸ್ ಮಾಡಿದ್ದಾರೆ. ನಂಗೆ ಸ್ವಲ್ಪ ಜಾಸ್ತಿನೇ ಭಯ ಆಯಿತು ದೀಪ ಹಚ್ಚಕ್ಕೆ, ಯಾಕಂದ್ರೆ ಫುಲ್ ಬ್ಯಾಕ್ ಡ್ರಾಪ್ ಬಟ್ಟೆಯಿಂದ ಮಾಡಿರಿದ್ರು ಅದಕ್ಕೋಸ್ಕರ. ಸೊ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮೇಕಪ್ ನ ರೀಟಚ್ ಅಪ್ ಮಾಡಿ ಶೂಟ್ ನ ಸ್ಟಾರ್ಟ್ ಮಾಡಿದ್ರಿ. ಈ ಶೂಟ್ ನ ಅಟ್ಲೀಸ್ಟ್ 2 hours ಅಷ್ಟು ಟೈಮ್ ತಗೊಂಡ್ ಮಾಡಿದ್ರಿ, ಯಾಕಂದ್ರೆ ರೀಲ್ಸ್, ಫೋಟೋಸ್, ವ್ಲಾಗ್ ಅಂತ ಎಲ್ಲಾನು ಕಂಪ್ಲೀಟ್ ಮಾಡಾಕಿತ್ತು. ಯೂಟ್ಯೂಬ್ ಅಲ್ಲಿ ಹೇಗೆ ಕಂಟೆಂಟ್ ಅಪ್ಲೋಡ್ ಮಾಡ್ತೀನೋ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಾನು ಮಾಡ್ತೀನಿ. ಸೊ ಪ್ಲೀಸ್ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಟು. ಫೈನಲಿ ವಿಡಿಯೋ ಶೂಟ್ ಮಾಡಿದ್ದೆಲ್ಲ ಆಯ್ತು. ಈಗ ಟೈಮ್ ಎಷ್ಟು ಅಂತ ಫಸ್ಟ್ ಹೇಳ್ಬಿಡ್ತೇನೆ. ಟೈಮ್ ಬಂದ್ಬಿಟ್ಟು 11:50. ಸೊ ಇನ್ನು ನಮ್ಗೆ ಅನ್ರೆಡಿ ವಿತ್ ಮೀ ಮಾಡಕ್ಕಿದೆ, ಅದನ್ನ ಬೇರೆ ಮಾಡ್ಬೇಕು. ನಂಗೆ ಗೊತ್ತಿಲ್ಲ ಅದನ್ನೆಲ್ಲ ಮುಗಿಯಕ್ಕೆ ಇನ್ನು ಎಷ್ಟೊತ್ತಾಗತ್ತೆ ಅಂತ. ಆಲ್ರೆಡಿ ಟಯರ್ಡ್, ನನ್ನ ಕಣ್ಗಳೇ ಹೇಳ್ತಾ ಇದೆ ಸಾಕೋ ಮನೆಗೆ ಹೋಗೋಣ ಅಂತ. ಅಂಡ್ ಆಲ್ಸೋ ಇನ್ನು ನಾನು ಡಿನ್ನರ್ ಕೂಡ ತಿಂದಿಲ್ಲ. ಅಂಡ್ ಹಾಗೆ ಇನ್ನೊಂದೇನಂದ್ರೆ, ಇನ್ನೊಂದು ವರ್ಸ್ಟ್ ಪಾರ್ಟ್ ಏನು ಅಂದ್ರೆ, ನಾಳೆ ಬೆಳಗ್ಗೆ ಮತ್ತೆ ಎದ್ದು ಕೆಲ್ಸಕ್ಕೆ ಹೋಗಕ್ಕಿದೆ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನಾನು ನನ್ನ ಚಾನಲ್ ಬೇರೆಯವ್ರಿಗೆ ಕೂಡ ಸಜೆಸ್ಟ್ ಆಗತ್ತೆ. ಅದಕ್ಕೋಸ್ಕರ ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬೈ.